ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬ ವಿದ್ಯಾರ್ಥಿಗಳು ನಾವೀಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನಂತರ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ನಮಗೆ ಒಳ್ಳೆ ಕಾಲೇಜ್ ಅಥವಾ ಒಳ್ಳೆ ಬ್ರಾಂಚ್ ಸಿಗುವಂತಹ ಚಾನ್ಸಸ್ ಇರುತ್ತಾ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಇದಕ್ಕೆ ಸಿಂಪಲ್ ಆಗಿ ಆನ್ಸರ್ ಹೇಳೋದಾದರೆ ಸಿಗುವಂತಹ ಚಾನ್ಸಸ್ ಇರುತ್ತೆ. ಯಾವ ರೀತಿ ಸಿಗುವಂತಹ ಚಾನ್ಸ್ ಇರುತ್ತೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಮೊದಲಾಗಿ ನೀವು ಈ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಉದ್ದೇಶ ಏನು ಹೇಳಿ? ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ, ಬಟ್ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗತ್ತಾ ಅಂತ ಚೆಕ್ ಮಾಡಬೇಕು, ಅಥವಾ ಒಳ್ಳೆ ಬ್ರ್ಯಾಂಚ್ ಸಿಗತ್ತಾ ಅಂತ ಚೆಕ್ ಮಾಡಬೇಕು. ಸರಿನಾ? ಈ ರೀತಿ ನೀವೊಬ್ಬರೇ ಅಲ್ಲ, ತುಂಬ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಹೋಗಿರ್ತಾರೆ. ಸರಿನಾ? ಈಗ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ 60 to 70% ವಿದ್ಯಾರ್ಥಿಗಳು ಅದೇ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಬಟ್ ಅದಕ್ಕಿಂತ ಒಳ್ಳೆ ಕಾಲೇಜ್ ಬೇಕು, ಅದು ಸಿಗತ್ತಾ ಅಂದರೆ ಟ್ರೈ ಮಾಡ್ತೀನಿ, ಆ ರೀತಿ ಸೆಕೆಂಡ್ ರೌಂಡ್ಗೆ ಹೋಗಿರ್ತಾರೆ. ಈಗ ಯಾವುದಾದ್ರೂ ಸ್ಟೂಡೆಂಟ್ಗೆ, ಆ ಟಾಪಲ್ಲಿರುವಂತಹ ಯಾವುದೋ ಸ್ಟೂಡೆಂಟ್ಗೆ ಬೇರೆ ಕಾಲೇಜಲ್ಲಿ ಸೀಟ್ ಅಲಾಟ್ ಆಯಿತು ಅಂದ್ಕೊಳ್ಳೋಣ. ಆವಾಗ ಅದರ ಕೆಳಗಡೆ ರ್ಯಾಂಕ್ ಏನಿರುತ್ತೆ ಅವರಿಗೂ ಕೂಡ ಸೀಟ್ ಅಲಾಟ್ಮೆಂಟ್ ಒಳ್ಳೆಯ ಕಾಲೇಜಲ್ಲಿ ಆಗುವಂಥ ಚಾನ್ಸಸ್ ಇರ್ತಾ ಹೋಗುತ್ತೆ. ಸರಿನಾ? ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ನನಗೆ ಕಾಂಟ್ಯಾಕ್ಟ್ಲಿ ಇರುವಂಥ ಒಬ್ಬ ಸ್ಟೂಡೆಂಟ್, ಅವರಿಗೆ ಬೆಂಗಳೂರಿನ ಟಾಪ್ ಕಾಲೇಜಲ್ಲಿ, ಈಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಕರ್ನಾಟಕದ ಟಾಪ್ ಕಾಲೇಜ್ ಯಾವುದು ಅಂತ ಇಂಜಿನಿಯರಿಂಗ್ಗೆ. ಸೊ ಅದೇ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ ಸೀಟ್ ಸಿಕ್ಕಿದೆ. ಅವರ ಫಸ್ಟ್ ಪ್ರಯಾರಿಟಿ ಏನಿತ್ತು ಅದೇ ಕಾಲೇಜ್ ಆಗಿತ್ತು. ಬಟ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಅವ್ರೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಊರು ಮೈಸೂರು. ಸೊ ನನಗೀಗ ಮೈಸೂರಲ್ಲಿ ಸೀಟ್ ಸಿಗೋದು ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಂತ ಊರಲ್ಲಿ ಇರಬೇಕು ಅಂತಿದ್ದೆ ಅವರಿಗೆ, ಅದಕ್ಕೋಸ್ಕರ. ಸೊ ಟಾಪ್ ಕಾಲೇಜಲ್ಲಿ CS ಬ್ರಾಂಚನ್ನು ಅವ್ರು ಬಿಡ್ತಾ ಇದ್ದಾರೆ. ಚಾಯ್ಸ್ 3 ಕೊಟ್ಟು ಸೆಕೆಂಡ್ ರೌಂಡ್ಗೆ ಅವ್ರು ಬಂದಾಯಿತು. ಓಕೆನಾ? ಹಾಗಿದ್ದಾಗ ಆ ಟಾಪ್ ಕಾಲೇಜಲ್ಲಿ CS ಬ್ರಾಂಚ್ ವೇಕೆಂಟ್ ಆಗಿದೆ, ಒಂದು ಸೀಟ್ ವೇಕೆಂಟ್ ಆಗಿದೆ. ಇದು ನನಗೆ ಗೊತ್ತಿರೋ ಒಂದು ವಿಷಯ. ಇದೇ ರೀತಿ ತುಂಬ ಆಗಿರುತ್ತೆ. ಸರಿನಾ? ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈವನ್ ಆ್ಯಟ್ ಟಾಪ್ ಕಾಲೇಜ್, ಟಾಪ್ ಬ್ರಾಂಚ್ ಸೀಟ್ ವೇಕೆಂಟ್ ಇರುತ್ತೆ ಸೆಕೆಂಡ್ ರೌಂಡ್ಗಿಂತ ಮೊದಲು. ಸರಿನಾ? ಯಾಕಂತ ಹೇಳಿದ್ರೆ ತುಂಬ ವಿದ್ಯಾರ್ಥಿಗಳು ಅದೇ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಅವರಿಗೆ ಆ ಕಾಲೇಜ್ ಬೇಡ ಅನ್ಸಿರ್ಬೋದು, ಇದರಿಂದ ಚಾಯ್ಸ್ 3 ಕೊಟ್ಟು ಸೆಕೆಂಡ್ ರೌಂಡ್ಗೆ ಹೋಗಿರ್ತಾರೆ. ಅದೇ ರೀತಿ ಮತ್ತೆ ತುಂಬ ವಿದ್ಯಾರ್ಥಿಗಳು, ನಿಮಗೂ ಕೂಡ ಗೊತ್ತಿರುತ್ತೆ, ನಿಮ್ಮ ಫ್ರೆಂಡ್ಸಲ್ಲಿ ಯಾರು ಇರ್ತಾರೆ, ಮ್ಯಾನೇಜ್ಮೆಂಟ್ ಸೀಟನ್ನು ಆಲ್ರೆಡಿ ತೆಗೆದುಕೊಂಡಿರ್ತಾರೆ, ಅಡ್ಮಿಷನ್ ಕೂಡ ಆಗಿರುತ್ತೆ, ಬಟ್ ಅವರು ಸುಮ್ಮನೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಅವರಿಗೂ ಕೂಡ ಕಾಲೇಜ್ ಅಲಾಟ್ ಆಗಿರುತ್ತೆ ಕೌನ್ಸಿಲಿಂಗಲ್ಲಿ. ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಅವರು ಚಾಯ್ಸ್ 4 ಕೊಟ್ಟು ಕೌನ್ಸಿಲಿಂಗನ್ನು ಎಕ್ಸಿಟ್ ಆಗಿರ್ತಾರೆ. ಕೌನ್ಸಿಲಿಂಗಿಂದ ಎಕ್ಸಿಟ್ ಆದರು ಅಂತ ಹೇಳಿದ್ರೆ ಅವರಿಗೆ ಸಿಕ್ಕಂತಹ ಸೀಟ್ ಕೂಡ ಏನಾಗಿರುತ್ತೆ, ವೇಕೆಂಟ್ ಆಗಿರುತ್ತೆ. ಈ ರೀತಿ 1-2 ಸೀಟಲ್ಲ, ತುಂಬ ಅಂದರೆ ತುಂಬ ಸೀಟ್ ಸೆಕೆಂಡ್ ರೌಂಡ್ಗಿಂತ ಮೊದಲು ಅವೈಲೇಬಲ್ ಇರುತ್ತೆ. ಓಕೆನಾ? ಅದಂತರ ಮತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಚಾಯ್ಸ್ 2 ಕೊಟ್ಟು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಹೋಗಿರ್ತೀರ. ಈಗ ಅದೇ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಹೆಚ್ಚಿನ ವಿದ್ಯಾರ್ಥಿಗಳು ಚಾಯ್ಸ್ 2 ಕೊಟ್ಕೊಂಡೇ ಹೋಗಿರ್ತಾರೆ. ಸರಿನಾ? ಸೊ ಈಗ ಫಸ್ಟ್ ರೌಂಡಿಂದ ಅವರು ಸೆಕೆಂಡ್ ರೌಂಡ್ಗೆ ಚಾಯ್ಸ್ 2 ಕೊಟ್ಟು ಹೋಗಿದ್ದಾರೆ. ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯಿತು. ಈಗ ಕೌನ್ಸಿಲಿಂಗ್ ರೂಲ್ಸ್ ಏನಂತ ಹೇಳಿ, ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಏನಾಗುತ್ತೆ, ಅದು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ವಿದ್ಯಾರ್ಥಿಗಳ ಬಳಿ ಚಾಯ್ಸ್ ಇರಲ್ಲ. ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಬಟ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕರೂ ಕೂಡ ನನಗೀಗ ಸೆಕೆಂಡ್ ರೌಂಡ್ ಸಿಕ್ಕಿರೋ ಸೀಟ್ ಬೇಡ, ಫಸ್ಟ್ ರೌಂಡ್ ಸಿಕ್ಕಿರೋ ಸೀಟ್ ಬೇಕು, ಈ ರೀತಿ ಆಪ್ಷನ್ ಇರಲ್ಲ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ ಆದರೆ ಫಸ್ಟ್ ರೌಂಡ್ ಸಿಕ್ಕಿರೋ ಸೀಟ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಹಾಗಿದ್ರೆ ಆ ಒಬ್ಬ ಸ್ಟೂಡೆಂಟ್ಗೆ ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋಗಿದ್ದಾರೆ, ಅವ್ರಿಗೆ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ಅವರಿಗೆ ಫಸ್ಟ್ ರೌಂಡಿಗೆ ಸಿಕ್ಕಿರೋ ಸೀಟ್ ಏನಾಗುತ್ತೆ, ಕ್ಯಾನ್ಸಲ್ ಆಗಿರುತ್ತೆ. ಆ ವಿದ್ಯಾರ್ಥಿಗಳಿಗೆ ಕ್ಯಾನ್ಸಲ್ ಆಗಿರುತ್ತೆ. ಆ ಸೀಟ್ ಏನಿದೆ ಅದನ್ನು ಸೆಕೆಂಡ್ ರೌಂಡ್ನಲ್ಲೇ ಬೇರೆ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತಾರೆ. ಸರಿನಾ? ಸೊ ಯಾವ ವಿದ್ಯಾರ್ಥಿಗಳ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರತ್ತೋ ಅವರಿಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಸೀಟ್ ಏನಿದೆ ಅದು ಕೂಡ ಏನಾಗುತ್ತೆ, ಸೆಕೆಂಡ್ ರೌಂಡಲ್ಲಿ ಅಲಾಟ್ಮೆಂಟ್ಗೆ ಯೂಸ್ ಆಗುತ್ತೆ. ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗತ್ತೆ. ಸೊ ಟಾಪ್ ಬ್ರಾಂಚ್ ಏನಿದೆ ಅದರಲ್ಲೂ ಕೂಡ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಟಾಪ್ ಕಾಲೇಜ್ ಏನಿದೆ ಅದರಲ್ಲೂ ಕೂಡ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ನಂತರ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗಿಂತ ಮೊದಲು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅಂತ ಪ್ರೊಸೀಜರ್ ಇದೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬಂದರೆ ಅದು ಕೂಡ ಬರೋ ಚಾನ್ಸ್ ಇದೆ. ಒಂದು 2 to 3 ಡೇಸ್ ಒಳಗಡೆ ಅನೌನ್ಸ್ ಮಾಡ್ಬೋದು. ಅನೌನ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಆದಷ್ಟು ಬೇಗ ಹೇಳ್ತೀವಿ. ನಂತರ ಈಗ ಯಾವುದಾದ್ರು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ರೆ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.